ಎವ್ರಿವನ್, ಐ ಆಮ್ ಗಾಯತ್ರಿ. ಈ ವಿಡಿಯೋದಲ್ಲಿ 2 ಕ್ವಶನ್ಗೆ ಆನ್ಸರ್ ಮಾಡೋಣ. ಫಸ್ಟ್ನೇ ಕ್ವಶನ್ನು ಕೋಡಿಂಗ್ ಅಂದರೆ ಏನು, ಪ್ರೋಗ್ರಾಮಿಂಗ್ ಅಂದರೆ ಏನು ಅಂತ ಮಾತಾಡ್ತೀವಿ. ಆಮೇಲೆ ಕೋಡಿಂಗಿಂದ ಜಾಬ್ ಸಿಗುತ್ತೆ ಅಂತಲೂ ಕೇಳಿದ್ವಿ. ಹಾಗಾದರೆ ಕೋಡಿಂಗ್ ಅಂದ್ರೇನು? ಸೆಕೆಂಡ್ನೇ ವಿಷಯ ಅಂದರೆ ನಾವು ಸಾಫ್ಟ್ವೇರ್ ಇಂಡಸ್ಟ್ರಿಗೆ ಹೋಗಬೇಕು ಅಂದರೆ ಅಥವಾ ಪ್ರೋಗ್ರಾಮರ್ ಡೆವಲಪರ್ ಆಗಬೇಕಂದ್ರೆ ನಾವು ಹೇಗೆ ಸ್ಟಾರ್ಟ್ ಮಾಡ್ತೀವಿ ಅಂತ. ಸ್ಟಾರ್ಟಿಂಗಲ್ಲಿ ಏನು ಕಲಿಬೇಕು ಅಂತ ಒಂದು ಎಕ್ಸಾಂಪಲ್ ಮೂಲಕ ತಿಳ್ಕೊಳ್ಳೋಣ. ಅಮ್ಮ ಆಫೀಸಿಂದ ಸುಸ್ತಾಗಿ ಬಂದಿರ್ತಾರೆ ಮತ್ತು ಅಮ್ಮ ಅವ್ರ ಮಗಳಿಗೆ ಹೇಳ್ತಾರೆ ಒಂದು ಲೆಮನ್ ಜ್ಯೂಸ್ ಮಾಡ್ಕೊಬಾ ಅಂತ. ಈಗ ಅಮ್ಮ ಫುಲ್ ಟಯರ್ಡ್ ಆಗಿದ್ದಾರೆ, ಹಾಗಾಗಿ ಅವರ ಎನರ್ಜಿ ಲೆವೆಲ್ ಕಡಿಮೆ ಇರುತ್ತೆ. ನಾವು ಮಕ್ಕಳು ನಮ್ಮ ಎನರ್ಜಿ ಲೆವೆಲ್ ಜಾಸ್ತಿ ಇದೆ, ಹಾಗಾಗಿ ನಾವು ಅಮ್ಮಗೆ ಲೆಮನ್ ಜ್ಯೂಸ್ ಮಾಡೋಕ್ಕೆ ಅಮ್ಮನ ಹತ್ರ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ತಗೊಂಡು ಮಾಡಿ ಕೊಡ್ತೀವಿ. ಅದೇ ರೀತಿ ಕಂಪ್ಯೂಟರ್ನ ರಿಲೇಷನ್ ಇರುತ್ತೆ ಒಬ್ಬ ಡೆವಲಪರ್ ಅಥವಾ ಕೋಡರ್ ಜೊತೆ. ಅದು ಹೇಗಿರುತ್ತೆ ಅದನ್ನು ನಾವೀಗ ಅಮ್ಮ ಮತ್ತು ಮಗಳು ಎಕ್ಸಾಂಪಲ್ ಕೇಳಿದ್ವಲ್ಲ, ಹಾಗೇ ಕಂಪ್ಯೂಟರ್ ಒಂದು ಮಷಿನ್ ನಮ್ಮ ಮನೆಗಳಲ್ಲಿರುತ್ತೆ. ಇಲ್ಲಾಂದರೆ ಲ್ಯಾಪ್ಟಾಪ್ ಕೂಡ ಒಂದು ವಸ್ತು. ಆ ಮಷೀನಲ್ಲಿ ಜಾಸ್ತಿ ಪವರ್ ಇರುತ್ತೆ, ಆದರೆ ನಾಲೆಡ್ಜ್ ಕಡಿಮೆ ಇರುತ್ತೆ. ಆವಾಗ ನಾವು ಅಮ್ಮನ ಥರ ಹ್ಯೂಮನ್ಸ್ ಬರ್ತೀವಿ. ಆವಾಗ ನಾವು ಏನು ಮಾಡ್ತೀವಿ ಅಂದರೆ ನಮ್ಮ ಪೂರ ನಾಲೆಡ್ಜ್ ಅದಕ್ಕೆ ಕೊಡ್ತೀವಿ. ನಮ್ಮಲ್ಲಿ ಪವರ್ ಅಷ್ಟೊಂದಿಲ್ಲ ಅಂದರೆ ನಾಲೆಡ್ಜ್ ಜಾಸ್ತಿ ಇದೆ. ಕಂಪ್ಯೂಟರಿಂದ ಏನಾದರೂ ಮಾಡಬೇಕು ಅಂದರೆ ಅದನ್ನು ನಾವು ಬರೆದು ಕೊಡ್ತೀವಿ, ಅಂದರೆ ಟೈಪ್ ಮಾಡಿ ಕೊಡ್ತೀವಿ. ಫಸ್ಟ್ ಇದನ್ನು ಮಾಡು, ಆಮೇಲೆ ಇದನ್ನು ಮಾಡು, ಇಲ್ಲ ಆಗಿದ್ರೆ ಸರಿ ಇತ್ತು, ಇಲ್ಲ ಹೀಗಿದ್ರೆ ಸರಿ ಇತ್ತು ಅಂತ ಬೇರೆ ಬೇರೆ ಥರ ಇನ್ಸ್ಟ್ರಕ್ಷನ್ ಕೊಡ್ತೀವಿ. ನಮ್ಮ ಮಾತುಗಳನ್ನ ಕಂಪ್ಯೂಟರ್ಗೆ, ಆ ಮಷೀನ್ಗೆ ಯಾವಾಗ ಬರೆದು ಕೊಡ್ತೀವಿ, ಆ ಬರೆದಿರೋ ವಸ್ತುಗೆ ನಾವೇನಂತ ಕರಿತೀವಿ ಅಂದರೆ ಕೋಡ್ ಅಂತ ಕರಿತೀವಿ. ಮತ್ತು ಈ ಪೂರಾ ಪ್ರೊಸೆಸ್ಗೆ ಅದರಲ್ಲಿ ನಾವು ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಮಷೀನ್ಗೆ ಕೊಡ್ತೀವಿ. ಆಗ ಆ ಮಷೀನ್ ಆ ಇನ್ಸ್ಟ್ರಕ್ಷನ್ನ ಬೇಸಿಕ್ ಪ್ರಕಾರ ಕೆಲಸ ಮಾಡಿ ನಮಗೆ ರಿಸಲ್ಟ್ ಕೊಡುತ್ತೆ. ಈ ಪ್ರೊಸೆಸ್ನ ನಾವು ಕೋಡಿಂಗ್ ಪ್ರೊಸೆಸ್ ಅಂತೀವಿ. ನಮ್ಮ ಎಕ್ಸಾಂಪಲಲ್ಲಿ ಅಮ್ಮನೇ ಸಿಂಪಲ್ಲಾಗಿ ಕನ್ನಡದಲ್ಲಿ ಮಾತಾಡಿ ನಮಗೆ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು. ಆದರೆ ಕಂಪ್ಯೂಟರ್ಗೆ ಗೊತ್ತಿರೋದೇ ಬರೀ ಒಂದೇ ಲ್ಯಾಂಗ್ವೇಜು, ಅದು ಬೈನರಿ ಅಂದರೆ ಒಂದು ಸಿಸ್ಟಮಲ್ಲಿ ಕಂಪ್ಯೂಟರಲ್ಲಿ ಅದರಲ್ಲಿ ಕರೆಂಟ್ ಹೋಗಿದೆಯಾ ಇಲ್ವಾ ಅಂತ ಮಾತ್ರ ಗೊತ್ತಾಗುತ್ತೆ. ಅಂದರೆ ಹ್ಯೂಮನ್ಸ್ ಅಂದರೆ ನಾವು ಪ್ರೋಗ್ರಾಮರ್ಸು ಇಲ್ಲ ಕೋಡರ್ಸ್ ಇರ್ತಾರಲ್ವ, ಅವ್ರಿಗೆ ಬೈನರಿ ಬರಲ್ಲ. ಅವರು ಬೇರೆ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತಾರೆ ಅಲ್ವಾ. ಅವ್ರು ಏನು ಯೂಸ್ ಮಾಡ್ತಾರೆ ಅಂದರೆ ಇವಾಗ ಟ್ರಾನ್ಸ್ಲೇಟರ್ಸ್ನ ಯೂಸ್ ಮಾಡ್ತಾರೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ಟ್ರಾನ್ಸ್ಲೇಟರ್ನ ಹೆಂಗೆ ಯೂಸ್ ಮಾಡ್ತಾರೆ ಅದ್ರದ್ದು ಎಕ್ಸಾಂಪಲ್ ಅಂದರೆ ಈಗ ಒಂದು ನಮಗೆ ಫ್ರೆಂಚ್ ಲ್ಯಾಂಗ್ವೇಜ್ ಬರುತ್ತೆ. ಆ ಟ್ರಾನ್ಸ್ಲೇಟರ್ ಏನು ಮಾಡ್ತದೆ ಅಂದರೆ ಫ್ರೆಂಚ್ ಲ್ಯಾಂಗ್ವೇಜ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡುತ್ತೆ. ಹಾಗೆಯೇ ಕಂಪ್ಯೂಟರಲ್ಲೂ ಕೂಡ ನಾವು ನಮಗೆ ಗೊತ್ತಿರೋ ಪ್ರೋಗ್ರಾಮ್ ಲ್ಯಾಂಗ್ವೇಜ್ನ ಟೈಪ್ ಮಾಡ್ತೀವಿ, ಅದು ಆ ಟ್ರಾನ್ಸ್ಲೇಟರು ಬೈನರಿಗೆ ಕನ್ವರ್ಟ್ ಮಾಡುತ್ತೆ. ಲ್ಯಾಂಗ್ವೇಜ್ನು ಅದು ನಾವು ಹ್ಯೂಮನ್ಸ್ ಕೋಡ್ ಮಾಡ್ತೀವಿ, ಅದನ್ನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ನಾವು ಬಿಗಿನರ್ಸ್, ನಾವು ಕೋಡಿಂಗ್ ಕಲಿಬೇಕು ಅನ್ಕೋತೀವಿ. ಅದರಿಂದ ವೆಬ್ಸೈಟ್ ಮಾಡ್ಬೋದು, ಆ್ಯಪ್ಸ್ ಮಾಡ್ಬೋದು, ಗೇಮ್ಸ್ ಮಾಡ್ಬೋದು, ಇನ್ನೂ ಬೇರೆ ಬೇರೆ ಮಾಡ್ಬೋದು. ಅದನ್ನು ಕೋಡ್ ಮೂಲಕ ಮಾಡಬಹುದು. ಅದಕ್ಕೆ ನಮ್ಮ ಹತ್ರ 2 ಆಪ್ಷನ್ ಇದೆ. ಫಸ್ಟ್, ನಾವು ಯಾವ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀವಿ ಅಂದರೆ ನಮಗೆ ಟೆಕ್ ಬಗ್ಗೆ ಅಥವಾ ಕಂಪ್ಯೂಟರ್ ಸೈನ್ಸ್ ಬಗ್ಗೆ ನಾಲೆಡ್ಜ್ ಇಲ್ಲ ಅಂದರೆ ಆವಾಗ ನಾವು ಸ್ವಲ್ಪ ಈಸಿ ಲ್ಯಾಂಗ್ವೇಜಿಂದ ಸ್ಟಾರ್ಟ್ ಮಾಡಬೇಕು. ಈಸಿ ಲ್ಯಾಂಗ್ವೇಜಲ್ಲಿ ಯಾವ್ದು ಬರುತ್ತೆ ಅಂದರೆ ಫಸ್ಟ್ ಬರುತ್ತೆ HTML, ಇಲ್ಲ ಕೋರ್ ಲ್ಯಾಂಗ್ವೇಜ್ ಕಲಿಬೇಕು ಅಂದರೆ C ಅಥವಾ ಪೈಥಾನ್ ಲ್ಯಾಂಗ್ವೇಜ್ನ ಯೂಸ್ ಮಾಡ್ಬೋದು. ಇದರಿಂದ ನಾವು ಸ್ಟಾರ್ಟಿಂಗಲ್ಲಿ ವೆಬ್ ಡೆವಲಪ್ಮೆಂಟ್ ಇಲ್ಲಾಂದರೆ ಆ್ಯಪ್ ಡೆವಲಪ್ಮೆಂಟ್ ಮಾಡಬಹುದು. ನಮಗೆ ಇದರಿಂದ ಪ್ರಾಫಿಟ್ ಕೂಡ ಸಿಗುತ್ತೆ. ಸೆಕೆಂಡಾಗಿ ಹೇಳೋದು, ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದರೆ ಅಲ್ಲಿ ಸ್ವಲ್ಪ ಕಂಪ್ಯೂಟರ್ ಸೈನ್ಸ್ ಕಲ್ತಿದ್ರೆ, ಇಲ್ಲ ಅಂದರೆ ಇಂಜಿನಿಯರಿಂಗಲ್ಲಿ CSC ತಗೊಂಡಿದ್ವಿ ಅಥವಾ ಯಾವುದಾದ್ರೂ ಬ್ರ್ಯಾಂಚ್, ಯಾಕಂದರೆ ಈಗ ಎಲ್ಲ ಬ್ರ್ಯಾಂಚಲ್ಲೂ ಎಲ್ಲ ಸ್ಟ್ರೀಮ್ಸಲ್ಲೂ ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಹೇಳಿರ್ತಾರೆ. ಅದರಿಂದ ಬಂದಿದ್ದರೆ ನಾವು ಪ್ಲೇಸ್ಮೆಂಟ್ ತಯಾರಿಗೋಸ್ಕರ ಯಾವ ಲ್ಯಾಂಗ್ವೇಜಸ್ ಕಲಿಬೋದು ಅಂದರೆ C++ ಅಥವಾ ಜಾವಾಯಿಂದ ಕಲಿಬೋದು. ಅದು ನಮಗೆ ಮುಂದೆ ಪ್ಲೇಸ್ಮೆಂಟ್ಗೆ ಕೂಡ ಹೆಲ್ಪ್ ಮಾಡುತ್ತೆ. ನಾವು ಈಗ ಬರೋ ವಿಡಿಯೋದಲ್ಲಿ ಬೇಸಿಕ್ಸ್ ಆಫ್ ಪೈಥಾನ್ ಕಲಿತೀವಿ, ಯಾಕಂದರೆ ನಾವು ನಾನ್ ಟೆಕ್ನಿಕಲ್ ಬ್ಯಾಕ್ಗ್ರೌಂಡಿಂದ ಬಂದಿರೋದು. ನಾವು ಸಾಫ್ಟ್ವೇರ್ ಇಲ್ಲಾಂದರೆ IT ಜಾಬ್ ಬೇಕು ಅಂದರೆ ಇಲ್ಲಿ ಕಂಪ್ನಿಗಳು ನಮ್ಮ ಹತ್ರ ಬರಲ್ಲ, ನಾವೇ ಅವ್ರ ಹತ್ರ ಹೋಗಬೇಕು. ಹಾಗಾಗಿ ನಮಗೆ ಸ್ವಲ್ಪ ಸ್ಕಿಲ್ಸ್ ಗೊತ್ತಿರಬೇಕು. ಆ ಸ್ಕಿಲ್ಸ್, ನಮಗೆ ಗೊತ್ತಿರೋ ಸ್ಕಿಲ್ಸಿಂದ ಕಾಮನ್ ಆಗಿ ನಾವು ವೆಬ್ ಡೆವಲಪ್ಮೆಂಟ್ ಇಲ್ಲಾಂದರೆ ಆ್ಯಪ್ ಡೆವಲಪ್ಮೆಂಟ್ ಮಾಡ್ಬೋದು. ಹಾಗಾಗಿ ನಾವು ಇದೆಲ್ಲ ಕಲಿತು ನಾವು ಸಾಫ್ಟ್ವೇರ್ ಫೀಲ್ಡ್ಗೆ ಎಂಟರ್ ಆಗ್ಬೋದು. ಥ್ಯಾಂಕ್ ಯು. ಐ ಹೋಪ್ ಈ ವಿಡಿಯೋದಿಂದ ನಿಮಗೆ ಅರ್ಥ ಆಗಿರುತ್ತೆ.
ಕೋಡಿಂಗ್ ಅಂದರೆ ಏನು ಮತ್ತು ನಾವು ಕೋಡಿಂಗ್ಗೆ ಹೇಗೆ ಹೋಗ್ಬೋದು ಅಂತ ಈ ವಿಡಿಯೋ ಇಷ್ಟೇ. ಮತ್ತೆ ಸಿಗೋಣ. ಟಿಲ್ ದೆನ್ ಕೀಪ್ ಲರ್ನಿಂಗ್ ಆ್ಯಂಡ್ ಕೀಪ್ ಎಕ್ಸ್ಪ್ಲೋರಿಂಗ್.